ಗೆಲುವು ಅನ್ನೋ ಸರಪಳಿಯಿಂದ ತಮ್ಮನ್ನೇ ತಾವು ಕತ್ತರಿಸ್ಕೊಂಡಿರೋದು ಸತ್ಯ. ಸತತ ಸೋಲಿನಿಂದ ಭಾರತ ತತ್ತರಿಸಿರೋದು ಯಾಕೆ ಅಂತ ಗೊತ್ತಾ? ಇದಕ್ಕೇನಾದರೂ ಉತ್ತರ IPL ಅಂತ ಅಂದರೆ ಬಹುಶಃ ನೀವು ಒಪ್ಪೋದಿಲ್ಲ, ನಂಬೋದೂ ಇಲ್ಲ. ತುಂಬ ಲಾಂಗ್ ಟೂರ್ನಮೆಂಟ್ ಇದು. ಚುಟುಕು ಕ್ರಿಕೆಟ್ನಲ್ಲಿ ಭಾರತ ತಂಡಕ್ಕೆ ಸಾಕಷ್ಟು ಆಟಗಾರರನ್ನು ಕೊಟ್ಟಂಥ ಹೆಗ್ಗಳಿಕೆ IPLಗೆ ಸೇರುತ್ತೆ. ಬಟ್ ಈ ತಂಡದಲ್ಲಿ ನಾವು ನೋಡೋದಾದರೆ ಈಗ ನಾವು 15 ಮೆಂಬರ್ಸ್ ನೋಡ್ತಾ ಇದ್ದೀವಿ. ಸ್ಪೆಷಲಿ ನಿನ್ನೆ ಇಂಗ್ಲೆಂಡ್ ವಿರುದ್ಧ 3ನೇ ಪಂದ್ಯ ಆಡಿದ ಮೇಲೆ ಆ ಪ್ಲೇಯಿಂಗ್ 11 ನೋಡೋದಾದರೆ ಟಾಪ್ 3 ಮಾತ್ರ IPLನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಟ್ಟಿರುವಂಥ ಆಟಗಾರರು. ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ, ಇಶಾನ್ ಕಿಶನ್. ಇವರು ಬಿಟ್ಟರೆ ಇನ್ನು ಯಾವ ಬೌಲರ್ಸ್, ಯಾವ ಬ್ಯಾಟರ್ಸ್ ಕೂಡ ಒಂದು ಒಳ್ಳೆಯ IPL ಕಾನ್ಫಿಡೆನ್ಸ್ ಕೊಡುವಂಥ ಒಳ್ಳೆಯ IPL ಇದಾಗಿರಲಿಲ್ಲ. ಜೊತೆಗೆ ಸಾಕಷ್ಟು ಪ್ಲೇಯರ್ಸ್ ಏನಿದ್ದಾರೆ ಇವ್ರಿಗೆ ಏಷ್ಯನ್ ಕಂಟ್ರೀಸಿಂದ ಅಥವಾ ಇಂಡಿಯನ್ ಕಂಡೀಷನ್ಸಿಂದ ಹೊರಗೆ ಆಡಿರುವಂಥ ಎಕ್ಸ್ಪೀರಿಯನ್ಸ್ ತೀರಾ ಕಡಿಮೆ. ಎಲ್ಲೋ ಒಂದೆರಡು ಟೂರ್ ಮಾಡಿರಬಹುದು ಅಷ್ಟೇ. ಬಟ್ ಇಂಟರ್ನ್ಯಾಷನಲ್ ಮ್ಯಾಚಸಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಸೂಕ್ತವಾದ ತಂಡ ಇಲ್ಲ, ಆಗಿಲ್ಲ. ಇವರಿಗೆ ಈ ಎಂಟೈರ್ ತಂಡವಾಗಿ ಕ್ಷಮತೆ, ಈ ಒಂದು ಐರ್ಲೆಂಡ್ ಹಾಗೂ ಇಂಗ್ಲೆಂಡ್ನ ಎದುರಿಸುವಂಥ ಕ್ಷಮತೆ ಇವ್ರಿಗೆ ಇಲ್ಲ ಅನ್ನೋದನ್ನು ಇವರು ಆಡ್ತಾ ಇರುವಂಥ ಪಂದ್ಯಗಳು, ಅವ್ರು ಕೊಡ್ತಾ ಇರೋಂಥ ರಿಸಲ್ಟ್ ಇದೇ ಸಾರಿ ಹೇಳ್ತಾ ಇದೆ. ಎನಿವೆ, ಸರಣಿಯನ್ನು ಗೆಲ್ಲೋಕೆಂತೂ ಆಗಲ್ಲ. ಅಟ್ಲೀಸ್ಟ್ ಸೋಲ್ಬಾರದು ಅಂತಂದರೆ ಉಳಿದಿರುವಂಥ 2 ಪಂದ್ಯಗಳನ್ನು ಗೆಲ್ಲಲೇಬೇಕು. ಅದು ಕೂಡ ಕಷ್ಟ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಶ್ರೇಯಸ್ ಅಯ್ಯರ್ ಅವರು ಏನಾದರೂ ಮೋಡಿ ಮಾಡ್ತಾರಾ? ಹೊಸ ನಾಯಕನ ಕೂಗಿಗೆ ಓಗೊಟ್ಟು ತಂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಡ್ತಾರಾ? ಗೊತ್ತಿಲ್ಲ, ಕಾದು ನೋಡಬೇಕು. ಬಟ್ ನಿರಾಶಾದಾಯಕ ಪ್ರದರ್ಶನ ಭಾರತದ ಕಡೆಯಿಂದ. ಒಂದೊಳ್ಳೆ ಟೀಮ್ ಆಗಿ ಪರ್ಫಾರ್ಮ್ ಮಾಡಬೇಕು, ಸಕ್ಸಸ್ನ ತಂದುಕೊಡ್ಬೇಕು.